ಆಯ್ ಗುಲೆ ಬಕೋಲಿ ಇದೇನಯ್ಯ ವಜ್ರಮನಿ ತರ ಲುಕ್ ಕೊಡ್ತಾವಳೆ. ಅಜ್ಜಿಗೆ ನಾನು ಫಿಟ್ಟಿಂಗ್ ಇಡಕ್ ಹೋದ್ಲಾ? ಏನಮ್ಮ ಪ್ರಿಯಾ, ತಲೆ ತಗ್ಗಿಸ್ಕೊಂಡ್ ಕಾಲೇಜ್ಗೆ ಹೋಗೋ ನೀನು ಮನೆಗ್ ಬಂದ್ಮೇಲೆ ತಲೆ ಎತ್ತಬೇಕು ಗೊತ್ತಾ? ಯಾಕೆ ಅಂದ್ರೆ ಕಾಲ ಕೆಟ್ಟೋಗಿದೆಯಮ್ಮ. ಅಕಸ್ಮಾತ್ ತಲೆ ಎತ್ತದೆ ಅಂತ ಇಟ್ಕೊ. ಗೋಲಿ ಹುಡುಗರು ಮೆತ್ತಿಗೆ ಕಣ್ಣು ಹೊಡಿತಾರೆ, ಹಲ್ ಕಿಸಿತಾರೆ. ಏನಾದ್ರೂ ಕುಂಟ್ ನೆಪ ಮಾಡ್ಕೊಂಡು ಮಾತಾಡ್ಸೋಕ್ ಬರ್ತಾರೆ. ಅಪ್ಪಿ ತಪ್ಪಿ ಮಾತಾಡ್ಬಿಟ್ರೆ ಮುಗಿದೋಯ್ತು. ಲವ್ ಪವು ಅಂತ ಹೇಳಿ ಮನಸ್ನೇ ಕೆಡ್ಸ್ಬಿಡ್ತಾರೆ. ಆಮೇಲೆ ಅಪ್ಪ ಅಮ್ಮ ಒಪ್ಪಿ ಮದುವೆ ಮಾಡಿದ್ರೆ ಸರಿ, ಇಲ್ಲ ಹೆತ್ತವ್ರನ್ನೇ ಮರೆತು ಓಡೋಗ್ತಾರೆ. ಗಂಡ ಒಳ್ಳೆಯವನಾದ್ರೆ ಪರವಾಗಿ, ಕೆಟ್ಟವನಾದ್ರೆ ಟ್ಯಾಪ್ ಮರೆ ಹಾಕೊಂಡು ಮನೆಗ್ ಬರ್ತಾರೆ. ಅಲ್ಲೂ ಸರು ಹೋಗ್ಲಿಲ್ಲ ಅಂದ್ರೆ ಕೆರೆನೋ ಬಾವಿನೋ ನೋಡ್ಕೊಳ್ತಾರೆ. ಅಂತ ಪರಿಸ್ಥಿತಿ ನಿನಗ್ ಬರಬಾರ್ದು ಅಂತಾನೆ ಹೇಳ್ತಿದ್ದೀನಿ. ಅಜ್ಜಿ ಆಯ್ತಾ? ಇಲ್ಲ ಇನ್ನು ಏನಾದ್ರೂ ಬಾಕಿ ಇದೆಯಾ? ಏನಿಲ್ಲ, ನಾನ್ ಹೇಳ್ದಷ್ಟು ಮಾಡು ಸಾಕು. ಸರಿ. ಸೂಪರ್ ಡ್ರೆಸ್ಸು. ಏನಿದು ಬುಕ್ ಹಿಡ್ಕೊಂಡು ಹೋಗ್ತಾವಳೆ? ಎಲ್ಲಿ ಹೋಗ್ತಾವಳೆ? ಕಾಲೇಜು. ಅಯ್ಯೋ ಇವಳು ನೋಡು ಆತರದಲ್ಲಿ ಟಾಯ್ಲೆಟ್ಗೆ ಹೋಗೋದು ಮರ್ತೋಗ್ಬಿಟ್ನೆ. ಓ ಬೇರೆ ಟೈಮ್ ಆಗೋಯ್ತೆ. ಎಲ್ಲಪ್ಪ ಬುಕ್ಕು. ಸುಂದ್ರು ಸುಂದ್ರು ತಿಂಡಿ ತಿನ್ಕೊಂಡು ಹೋಗೋ. ಓ ನಮ್ ಲೇಡಿ ಟೀಚರು ಸ್ಪೆಷಲ್ ಕ್ಲಾಸ್ ತಗೊಂತವ್ರೆ. ಅರ್ಜೆಂಟ್ ಆಗಿ ಅವ್ರನ್ನ ಮೀಟ್ ಮಾಡ್ಬೇಕು. ನಾನು ಟಿಫನ್ ಬೇಡ, ದಿನ ತಿನ್ಕೋ. ಸ್ವಲ್ಪ ತಿನ್ಕೊಂಡು ಹೋಗೋ. ಅವನಿಗೆ ಇಷ್ಟ ಅಂತ ಉಪ್ಪಿಟ್ಟು ಮಾಡಿದೆ. ತಿಂಡಿ ತಿಂದಲ್ಲಿ ಹಾಗೆ ಹೋಗ್ತಾ ಇದ್ದಾನೆ. ಎಷ್ಟು ಬೇಗ ಯಾವ ಗಲ್ಲಿ ತುರ್ಕೊಂಡ್ಬಿಟ್ಲು? ಓ ಇಲ್ಲೇ ಹೋಗ್ತಾವಳೆ. ಮೇಡಮ್, ನಾನು ನಿಮ್ಮ ಮನೆ ಎದುರುಗಡೆ ಹಾಲು. ಏನ್ ಮೇಡಮ್, ನಿಮ್ಗೆ ಆಟೋ ಬಸ್ಸು ಕಾರು ಇದು ಯಾವ್ದ್ರಲ್ಲಿ ಹೋಗೋ ಅಭ್ಯಾಸ ಇಲ್ವಾ? ಇದೆ. ಯಾವ್ದ್ರಲ್ಲಿ? ಪ್ಲೇನ್ ಅಲ್ಲಿ. ಬಾರಿ ಕಾಸ್ಟ್ಲಿ ಟಾಟಾ ಬಿರ್ಲಾ ತರ. ಕೈ ಬಿಟ್ಟಾಕ್ಬಿಟ್ಟು ಹೋಗ್ಬಿಟ್ಲು. ನೋಡಕ್ ನಾನೇನು ಕಳ್ಳನ್ ತರ ಇದ್ದೀನ? ನಡಿಯಪ್ಪ, ಆಟೋ ಒಂದ್ ಬೇರೆ ನಡಿ. ದೇವದಾಸ್ತ್ರ ಆಗ್ಬಿಟ್ಟೆ. ಅಯ್ಯೋ ಸುಧಾ. ಪ್ರೆಸೆಂಟ್ ಸರ್. ಲಕ್ಷ್ಮಿ. ಎಸ್ ಸರ್. ದೇವದಾಸ್. ಎಸ್ ಸರ್. ಪ್ರಿಯಾ. ಪ್ರೆಸೆಂಟ್ ಸರ್. ವಿ ಮನೋಹರ್. ಸಿ ಮನೋಹರ್. ಎಸ್ ಮನೋಹರ್. ಪ್ರೆಸೆಂಟ್ ಸರ್. ಒಂದಾಯ್ತಲ್ಲ, ಕೂತ್ಕೊಳ್ರಯ್ಯ. ಸುಂದರ್. ಪ್ರೆಸೆಂಟ್ ಸರ್. ಏನಯ್ಯ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೆಸೆಂಟ್ ಹೇಳೋದು ಮಾಡೋ ಸ್ಟೈಲ? ವೈ ಆರ್ ಯು ಲೇಟ್? ಅದು ಏನದು? ಅದು ಕಮ್ ಹಿಯರ್ ಐ ಸೇ. ಏನಯ್ಯ ಇದು ನಿನ್ ಕಾಲೇಜು ಅಂತ ತಿಳ್ಕೊಂಡ್ಯಾ, ಇಲ್ಲ ತೋಟದಪ್ಪ ಛತ್ರ ಅಂತ ತಿಳ್ಕೊಂಡ್ಯಾ? ನಿನ್ಗೆ ಇಷ್ಟ ಬಂದಾಗ ಬರೋದಿಕ್ಕೆ? ನೀವೆಲ್ಲ ಭಾರತದ ಭಾವಿ ಪ್ರಜೆಗಳು, ಈ ದೇಶಕ್ಕೆ ನಾಯಕರಾಗುವಂತವ್ರು. ಈ ವಯಸ್ಸಲ್ಲಿ ಶಿಸ್ತು ಸಂಯಮ ಕಲ್ತ್ಕೊಂಡಿರ್ಬೇಕಯ್ಯ. ಅದು ಬಿಟ್ಬಿಟ್ಟು ಇವತ್ತು ಕಾಲೇಜಿಗೆ ಲೇಟ್ ಆಗಿ ಬರ್ತೀರಾ, ಇದೇ ಕಂಟಿನ್ಯೂ ಆಗಿ ಆಫೀಸಿಗೆ ಲೇಟ್ ಆಗಿ ಹೋಗ್ತೀರಾ, ಆಮೇಲೆ ಕೆಟ್ಟ ದಾರಿ ಹಿಡಿತೀರಾ. ಸೊ ಡೋಂಟ್ ಅಟೆಂಡ್ ಮೈ ಕ್ಲಾಸ್. ಸರ್ ದಯವಿಟ್ಟು ನನಗೆ ಅಂತ ದೊಡ್ಡ ಶಿಕ್ಷೆ ಕೊಡ್ಬೇಡಿ ಸರ್. ನನ್ನ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳ್ಳಿ ಸರ್. ಏನಯ್ಯ ಅಂತ ಪ್ರಾಬ್ಲಮ್ ನಿಂದು? ನಮ್ ತಂದೆಯವ್ರಿಗೆಲ್ಲ ಹೊಡೆದ್ಬಿಟ್ಟು 2 ಕಾಲಿಲ್ಲ ಸರ್, 2 ಕೈ ಇಲ್ಲ ಸರ್. ದಿನ ಬೆಳಗ್ಗೆ ಎದ್ದು ಇದು ಕುಂಡ್ರಸದಿಂದ ಹಿಡಿದು ಸ್ಟವ್ ಹೊಡೆದು ಪಂಪ್ ಹಚ್ಚಿ ನೀರು ಕಾಯಿಸಿ ಅವ್ರಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಬರೋದ್ರೊಳಗೆ ಇಷ್ಟೊತ್ತು ಆಗ್ಬಿಡುತ್ತೆ ಸರ್. ಓಹ್, ಎಂಥ ಗ್ರೇಟ್ ಮ್ಯಾನ್ ಅಯ್ಯ ನೀನು. ತಂದೆ ತಾಯಿ ಸೇವೆ ಮಾಡಿದ್ರಲ್ಲಿ ಮಹಾನ್ ಅನ್ಸ್ಕೊಂಡ್ಬಿಟ್ಟೆ ಕಣಯ್ಯ. ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್. ನಿನ್ನ ಹಾಗೆ ಕಣಯ್ಯ ನಾನು ತಂದೆ ತಾಯಿ ಸೇವೆ ಮಾಡ್ಕೊಂಡು ಬೀದಿ ದೀಪದಲ್ಲಿ ಓದ್ಕೊಂಡು ಇವತ್ತು ಪ್ರೊಫೆಸರ್ ಆಗಿದ್ದೀನಯ್ಯ. ನಿನ್ ಕತೆ ಕೇಳ್ತಾ ಇದ್ರೆ ಆ ವೀರ ಶ್ರವಣ ಕುಮಾರ್ಗಿಂತ ಒಂದ್ ಕೈ ಜಾಸ್ತಿ ಕಣಯ್ಯ ನೀನು. ಇನ್ಮೇಲಿಂದ ಏನಾದ್ರು ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳಿದ್ರೆ ನಿನ್ ಕಾಲಲ್ಲಿರೋ ತಗೊಂಡು ಪಟಾರ್ ಅಂತ ಹೊರಬೇಡ. ನಡಿ ಸರ್, ದೊಡ್ಡ ಮಾತು. ಆಲ್ ರೈಟ್ ಹೋಗಿ ನಿನ್ ಜಾಗದಲ್ಲಿ ಕೂತ್ಕೋಪ್ಪ. ಆಶೀರ್ವಾದ ಮಾಡಿ ಸರ್. ಗಾಡ್ ಬ್ಲೆಸ್ ಯು. ಸುಳ್ಳು ಹೇಳೋದ್ರಲ್ಲಿ ಭಾರಿ ನಿಸ್ಸಿಮ. ನೋಡ್ರೇನ್ರಯ್ಯ, ನಮ್ ಸುಂದರ್ ಎಂಥ ಗೋಲ್ಡನ್ ಸ್ಟೂಡೆಂಟ್ ಅಂತ. ಇನ್ಮೇಲೆ ನೀವು ಅವನ ಆದರ್ಶನೇ ಪರಿಪಾಲಿಸಬೇಕು. ಕಾಲೇಜಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ತಾಯಿ ತಂದೆ ಸೇವೆ ಮಾಡೋದೇ ಕರ್ತವ್ಯ ಅಂತ ತಿಳ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಓಕೆ. ಸುಂದ್ರ, ನಿಮ್ಮ ಅಪ್ಪನಿಗೆ ಯಾವಾಗ ಲಕ್ವ ಹೊಡಿತು? ನಿಮ್ಮ ಅಪ್ಪ ಕಾಳುಬಟ್ಟಿ ಕುಡಿದು ಸತ್ತೋದ್ನಲ್ಲ ಅವಾಗ. ನೌ ಲೆಟ್ ಅಸ್ ಕಮ್ ಟು ದಿ ಪಾಯಿಂಟ್. ನಿನ್ನೆ ನಾನು ಎಲ್ಲಿದ್ದೆ? ಫುಟ್ಪಾತ್ ಅಲ್ಲಿ ಹಿಸ್ಟ್ರಿ ಮೇಡಮ್ ಜೊತೆ ಕಳ್ಳೆಕಾಯಿ ತಿನ್ಕೊ ಮಾತಾಡ್ತಿರಲ್ಲ ಸರ್. ನಾನು ಕೇಳಿದ್ದು ಪಾಠದಲ್ಲಿ ಎಲ್ಲಿದ್ದೆ ಅಂತ. ನಮಸ್ಕಾರ ಮೇಷ್ಟ್ರೆ. ಯಾರು ನೀವು? ನಾನ್ ಮೇಷ್ಟ್ರೆ ಕೆಂಪಯ್ಯ, ಹೆಡ್ ಕಾನ್ಸ್ಟೇಬಲ್. ನನ್ ಮಗ ಇದೇ ಕಾಲೇಜ್ನಲ್ಲಿ ಓದ್ತವನೆ. ಬೆಳಿಗ್ಗೆ ತಿಂಡಿ ಹಂಗೆ ಬಂದ್ಬಿಟ್ಟ. ಅದಕ್ಕೆ ಅವ್ನಿಗೆ ಇಷ್ಟವಾದ ಉಪ್ಪಿಟ್ಟು ಮಾಡ್ಕೊಂಡ್ ಬಂದಿದ್ದೀನಿ. ಆಹಾ,
ಚಿಕ್ಕ ಮಕ್ಕಳಿಗೆ ತಂದೆ ತಾಯಂದ್ರು ಕಾನ್ವೆಂಟ್ಗೆ ಕ್ಯಾರಿಯರ್ ತಗೊಂಡು ಹೋದ್ರು ನೋಡಿದೀನಿ. ಆದ್ರೆ ಕಾಲೇಜ್ಗೆ ಕ್ಯಾರಿಯರ್ ತರುವಂತಹ ತಂದೆ ನಿನ್ನೆ ನೋಡಿರೋದು ಕಣಯ್ಯ. ಆ ಹುಡುಗ ಎಷ್ಟು ಪುಣ್ಯ ಮಾಡಿದ್ನೋ ಏನೋ. ಅಂದ ಯಾರಪ್ಪ ನಿನ್ನ ಮಗ? ಸುಂದ್ರು. ಸುಂದ್ರ? ಸುಂದ್ರನ? ಇದು ನಿಮ್ ಕೈ ತಾನೆ? ಹೌದು. ಇದು ನಿನ್ ಕಾಲ್ ತಾನೆ? ಹೌದು. ನೀನೇ ಮಾಡಿದ್ದ? ನನ್ ಕೈಯಾರೆ ನಾನೇ ಮಾಡ್ಕೊಂಡ್ ಬಂದಿದ್ದೀನಿ. ನೀನೇ ತಗೊಂಡು ಬಂದಿದ್ದ? ಹೌದು ಮೇಷ್ಟ್ರೆ, ಯಾಕೆ ಹಿಂಗ್ ಕೇಳ್ತಿದ್ದೀರಾ? ಅದು ಸುಂದ್ರ. ಏನಯ್ಯ ಸುಂದ್ರ, ಏನ್ ಸರ್? ನಿಮ್ಮಪ್ಪನಿಗೆ 2 ಕೈ ಇಲ್ಲ ಅಲ್ವಾ? ಅಯ್ಯೋ. ನಿಮ್ಮಪ್ಪನಿಗೆ 2 ಕಾಲಿಲ್ಲ ಅಲ್ವಾ? ನೀನೇ ಪಂಪ್ ಹೊಡಿಬೇಕಾ? ಯಾವ್ದಕ್ಕೆ ಸರ್? ಸ್ಟೌಗೆ ಕಣಯ್ಯ. ಅಯ್ಯೋ. ಬೆಳಗ್ಗೆ ಒಲೆ ಉರಿ ಹಾಕೋದ್ರಿಂದ ಹಿಡಿದು ಎಲ್ಲೋ ಕೆಲ್ಸಾನು ನೀನೊಬ್ಬನೇ ಮಾಡ್ಬೇಕು ಅಲ್ವಾ? ನಿಮ್ಮಪ್ಪ ಬಿಸಿ ಬಿಸಿಯಾಗಿ ನಿನಗೋಸ್ಕರ ಉಪ್ಪಿಟ್ಟು ಮಾಡ್ಕೊಂಡ್ ತಂದಿಯಾರೆ, ಹೋಗ್ತೀನಿ ಹೋಗಯ್ಯ. ಸರಿ. ಓ ಹೋಗೋ, ಹಾಗೆ ಅದಕ್ಕೂ ಹೋಗಿ ಬಂದ್ಬಿಡು. ಅಯ್ಯೋ. ಆ. ಬುದ್ಧಿದೆ ನಿನಗೆ. ನೀನೇನಪ್ಪ ಯಾವ್ದೋ ಇಂಪಾರ್ಟೆಂಟ್ ಕ್ಲಾಸ್ ಇತ್ತು ಅಂತ ಒಂದ್ ಮೇಡಮ್ ನಂಗೆ ಫಾಲೋ ಮಾಡ್ಕೊಂಡು ಹೋಗಿದ್ದೆ. ಬರೋ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ರೀಲ್ ಬಿಟ್ಟು ಎಲ್ಲ ಅಡ್ಜಸ್ಟ್ ಮಾಡಿ ಕರೆಕ್ಟ್ ಆಗಿ ಇಟ್ಟಿದ್ದೆ. ಮಧ್ಯಾಹ್ನ ನೀನ್ ಬಂದು ಕೆಡಿಸ್ಬಿಟ್ಟಲ್ಲ. ನೀನ್ ಕೊಡು, ನಾನು ತಿಂತೀನಿ, ಹೋಗು. ಅಬ್ಬಬ್ಬಬ್ಬ, ಈಗಿನ ಕಾಲ್ ಹುಡುಗರು ಅದು ಏನ್ ರೀಲ್ ಬಿಡ್ತಾರೆ. ಜೋರಾಗಿರ್ಬೇಕು. ಮತ್ತೆ ಕಡ್ಲೆಕಾಯಿ ವಿಷಯ ಕಂಟಿನ್ಯೂ ಆಗ್ಲಿಲ್ವಲ್ಲ? ಬಾಬಾ ಚಾವ್. ಅಜ್ಜಿ ಯಾಕೆ ನಗ್ತಿದ್ಯಾ? ನೀನ್ ನಗ್ತಾ ಇದ್ಯಲ್ಲಮ್ಮ, ಅದಕ್ಕೆ ನಾನು ನಗ್ತೆ. ಹೌದು, ನೀನ್ ಯಾಕೆ ನಗ್ತಾ ಇದ್ದೆ? ಏನಿಲ್ಲ ಅಜ್ಜಿ, ಬೆಳಿಗ್ಗೆ ಕಾಲೇಜ್ನಲ್ಲಿ ಒಬ್ಬ ಹುಡುಗನ್ ನೋಡ್ದೆ. ಏನು? ಅಯ್ಯೋ, ನೀನ್ ಹುಡುಗನ್ ನೋಡಿದ್ಯಾ? ಹಾ? ಅವನ್ ನಿನ್ ನೋಡಿದ್ನಾ? ನೋಡೇ ಇರ್ತಾನೆ, ಬಿಡ್ತಾನ? ಅದಕ್ಕೆ ನಾ ಹೇಳ್ತಾ ಇದ್ದಿದ್ದು, ಕಾಲೇಜ್ ಹೋಗುವಾಗ ಬರುವಾಗ ಹುಷಾರಾಗಿ ಹೋಗ್ಬಿಟ್ ಬಾ ಅಂತ. ಈ ತರ ಏನಾದ್ರೂ ಮಿಸ್ಪೇರ್ ಹಾಗೆ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಪ್ರಿಯಾ, 1942 ನಲ್ಲಿ ನನಗೂ ಸೇಮ್ ಅನುಭವ ಆಗಿತ್ತು. ಹೌದಾ ಅಜ್ಜಿ? ಹ್ಮ್. ಕಣ್ಣು ಹೊಡೆದಿದ್ನಾ? ಐ ಲವ್ ಯು ಅಂದಿದ್ನಾ? ಹ್ಮ್. ಅಲ್ಲಮ್ಮ, ಈ ತರ ನಿನಗೆ ಆಗ್ಬಾರ್ದು ಅಂತಾನೆ ನಾ ಹೇಳಿದ್ದು. ಇವತ್ ನೀನ್ ಅವನ್ ನೋಡ್ದೆ, ನಾಳೆ ಅವನ್ ನಿನ್ ಹಿಂದೆ ಬೀಳ್ತಾನೆ, ಈ ಅಂತ ಹಲ್ಕಿಸಿತಾನೆ. ಈಗಿನ ಕಾಲದ ಹುಡುಗರು ಹುಡುಗಿಯರ್ ನೋಡ್ಲಿ ಅಂತಾನೆ ಕಾಲೇಜ್ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಕಾಗೆಗಳ ತರ ಕಾಯ್ತಿರ್ತಾರೆ. ಹುಡುಗಿರೇನಾದ್ರೂ ಸ್ವಲ್ಪ ನಕ್ರೆ ಮುಗಿದೋಯ್ತು, ಹಿಂದೆ ಬಿದ್ದು ತಲೆ ಕೆಡಿಸಿ ಐ ಲವ್ ಯು ಅಂತಾರೆ.